ಇವತ್ತು ಈ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ಸುಮಾರು 58 ಸಕ್ಕರೆ ಕಾರ್ಖಾನೆ. ಈ ರೈತರು ಮುಗ್ಧರಾದರೆ ಪಾಪ ಅವ್ರಿಗೇನೂ ಗೊತ್ತಿಲ್ಲ. ಕೆಲವೊಂದು ಸೋಕಾಲ್ಡ್ ಟೆಕ್ನಾಲಜಿ ಮತ್ತು ಏನದು ಎಲ್ಲ ತಿಳುವಂತಹ ಒಬ್ರು ಕೆಲವೊಂದು ಮಂದಿ ಅದಾರೆ, ಮೇಧಾವಿಗಳು. ಅವ್ರು ಏನು ಒಂದು ಟನ್ ಕಬ್ಬನ್ನು ನುರಿಸಿದ್ರೆ ಒಂದು ಸಕ್ಕರೆ ಕಾರ್ಖಾನೆಗೆ 14,500 ರೂಪಾಯಿ ಉಳಿತಾವು. ಮತ್ತು ರೈತರು ಅವಾಗ 3,500 ಬೇಡೋದು ಏನು ತಪ್ಪೈತೆ ಅಧ್ಯಕ್ಷರೇ? ನೀವು ಹೇಳ್ಬೇಕಲ್ಲ, 14,500 ರೂಪಾಯಿ ಒಂದು ಟನ್ನಿಗೆ ಉಳಿತಿದ್ರ ಇವತ್ತಿನ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲಕರು ಹೆಲಿಕಾಪ್ಟರ್ ಇಡ್ತಿದ್ರು. ನೋಡಿ ಅಧ್ಯಕ್ಷರೇ, ನಾನು ಇಲ್ಲಿ ಲೆಕ್ಕನೇ ಕೊಡ್ತೀನಿ, ಇದನ್ನ ಚಾಲೆಂಜ್ ಮಾಡ್ತೀನಿ. ನನಗೆ 14,500 ರೂಪಾಯಿ ಒಂದು ಟನ್ನಿಗೆ ಉಳಿತಿದ್ರ ಇವತ್ತು ನನ್ನ ಸಕ್ಕರೆ ಕಾರ್ಖಾನೆ ಅವರಿಗೆ ಮಾಡ್ಲಿಕ್ಕೆ ಕೊಡ್ತೇನೆ. ನಮ್ಮ ಸಕ್ಕರೆ ಕಾರ್ಖಾನೆ ಮಾಡಿದ್ವಿ ಅಧ್ಯಕ್ಷರೇ. 10 ವರ್ಷದಿಂದ ಪಿ ಚಿದಂಬರಂ ಅವರ ಮಗಳ ಒಂದು ಕಾರ್ಖಾನೆ ಮೊದಲು ರಾಜರಾಜೇಶ್ವರಿ ಇತ್ತು, ಅವರು ಅಲ್ಲಿ ಮಾಡಲಿಕ್ಕೆ ಆಗಲಿಲ್ಲ, ಓಡೋದ್ರು. ಹೈದರಾಬಾದ್ ಒಂದು ಕಂಪ್ನಿ ಅವ್ರು ಮಾಡಲಿಕ್ಕೆ ಆಗಲಿಲ್ಲ, ಓಡೋದು. ಯಾಕಂದ್ರೆ ಚಿದಂಬರಂ ಒಂದು ಅದಕ್ಕೆ ಭೂಮಿ ಪೂಜೆ ಮಾಡಿದ್ರು. 10 ವರ್ಷದಿಂದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನವ್ರ ಅಧ್ಯಕ್ಷರೇ ಆಕ್ಷನ್ ಕರೆದ್ರೆ ಒಬ್ಬರು ಅದಕ್ಕೆ ಟೆಂಡರ್ ಹಾಕಲಿಲ್ಲ. ಅಲ್ಲಿ ರೈತರು ಬಂದು ನನ್ನ ಮನೆಗೆ ಬಂದು ನಮ್ಮ ಬಸವರಾಜ ಪಾಟೀಲ್ ಸೇಡಮ್ಮನ ಕರ್ಕೊಂಡು ಬಂದು ಕೈ ಮುಗಿದು ಏನಾರು ಮಾಡ್ರಿ, ಪುಣ್ಯ ಕಟ್ಕೋರಿ, ಈ ಕಾರ್ಖಾನೆ ಮಾಡ್ರಿ ಅಂತ ಹೇಳಿ ನಾವು ಕಾರ್ಖಾನೆ ಮಾಡಿದ್ರೆ ಅಧ್ಯಕ್ಷರೇ ಇಡೀ ಕರ್ನಾಟಕದಲ್ಲಿ ಒಂದು ಮಾಡೆಲ್ನ ಕಾರ್ಖಾನೆ ಮಾಡಿದ್ದೀವಿ. ನಮಗೇನು ರೈತರು ದುಡ್ಡು ತಿನ್ಬೇಕನ್ನೋಂಥ ಅಷ್ಟು ಕೀಳು ಮಟ್ಟಕ್ಕೆ ಅವಶ್ಯ ಇಲ್ಲ. ಯಾಕಂದ್ರೆ ಲಕ್ಷ್ಮಣ ಸವದಿ ಅವರು ಕಾಟಾ ಹೊಡಿದ್ರ ಬಗ್ಗೆ ಮಾತಾಡಿದ್ರು. ರೈತರು 2 ವರ್ಷ ಪಾಪ ಕಾಟಾ ಹೊಡಿದ್ರ ಬಗ್ಗೆ ಮಾತಾಡಿದ್ರು. ಆದ್ರೆ ಏನು ಕ್ರಮ ಆಯಿತು? ನಾ ಹೇಳ್ತೇನೆ, ಬೇಕಾದಂಗೆ ಕಾಟ ಹಾಕ್ರಿ ನಾನು ಮುಂದೆ. ನಾ ಯಾರ ರೈತರನ್ನ ಕಾಟ ಹೊಡೆದು ಮೋಸ ಮಾಡಿ ರೊಕ್ಕ ಗಳಿಸೋ ಅವಶ್ಯಕತೆ ಇಲ್ಲ ಅಧ್ಯಕ್ಷರೇ. ಇವತ್ತು 1 ಟನ್ ಕಬ್ಬು ಅಧ್ಯಕ್ಷರೇ, ನಾನು ನಮ್ಮ ಭಾಗದ ಹೇಳ್ತೇನೆ, ನಾನು ಆ ಕಡೆ ರಿಕವರಿ ಹೆಚ್ಚಿರ್ಬೋದು ಬಿಡ್ಬೋದು, ಯಾರು ಮಾಡಿದ್ರು ಆ ಲೆಕ್ಕಾಚಾರನೇ ಹೇಳ್ತೀನಿ. ನಮ್ಮ ಕಡೆ 10.25 ರಿಕವರಿ ಇದೆ 1 ಟನ್ನಿಗೆ. 1 ಟನ್ನು ಕಬ್ಬು ನೂರಿಸಿದ್ರೆ ಇವತ್ತು 37 ರೂಪಾಯಿ ಧಾರಣೆ ಇದೆ, 37-38. ಎಷ್ಟು ಬರ್ತದಂದ್ರೆ 102 ಕಿಲೋ 0.50 ಸಕ್ಕರೆ ಬರ್ತದೆ. ಎಷ್ಟಾಗ್ತದೆ ಅಧ್ಯಕ್ಷರೇ? 3,895. ಮೊಲಾಸಿಸ್ ಕಾಕಂಬಿ ಅದು 1 ಟನ್ನಿಗೆ 45 kg ಮೊಲಾಸಿಸ್. ಇದು ಮಾಡಿದ್ರೆ 12.15 ಲೀಟ್ರ್ ಇಥನಾಲ್ ಆಗ್ತದೆ. ಅದರಿಂದ 704 ರೂಪಾಯಿ ಬರ್ತದೆ. ಅವ್ರು ಲೆಕ್ಕ ಹೇಳ್ತಾರೆ, ಅವರು ಪಂಡಿತರು 6 ರೂಪಾಯಿಗೆ ಲೆಕ್ಕ ಹಾಕಿ ಹೇಳ್ತಾರೆ. ಇದೇ ಕರ್ನಾಟಕ ಸರ್ಕಾರ ನಮ್ದು 3 ರೂಪಾಯಿಗೆ ತಗೋದಿಲ್ಲ. ಇಲ್ಲಿ ಸಕ್ಕರೆ ಕಾರ್ಖಾನೆ ಮಾಲಕರು ಯಾರ್ಯಾರು ಅದಾರ ಎದ್ದು ಹೇಳ್ಬೋದು. ಯಾಕಂದ್ರೆ ನಾ ಹೇಳ್ತೀನಿ, ಇದು ಸತ್ಯವನ್ನು ಹೇಳ್ಬೇಕಾದ. ಇಲ್ಲಾಂದ್ರೆ ಏನಾಗೈತಿ, ಈ ರೈತರ ಹೋರಾಟವನ್ನ ತಮ್ಗೆ ಹೆಂಗ್ ಬೇಕು ಹಂಗೆ ಟ್ವಿಸ್ಟ್ ಮಾಡ್ತಾ ಇದ್ದಾರೆ. ನಮ್ದು 3 ರೂಪಾಯಿ ತಗೋತಾರೆ ಅಧ್ಯಕ್ಷರೇ. ಮಹಾರಾಷ್ಟ್ರ ಸರ್ಕಾರ 5 ರೂಪಾಯಿ 25 ಪೈಸೆ ಖರೀದಿ ಮಾಡ್ತದೆ. 75 ಪೈಸೆ ಸರ್ಕಾರ ಏನ್ರಿ ಲಕ್ಷ್ಮಣವ್ರ, 6 ರೂಪಾಯಿ 25 ಪೈಸೆ ಮಹಾರಾಷ್ಟ್ರದವರು ಕರೆಂಟ್ಗೆ ನಮ್ದು ತಗೊಂಡು ನಮಗೆ ರೊಕ್ಕ ಕೊಡ್ತಾರೆ ಅಧ್ಯಕ್ಷರೇ. ಆದರೆ ಇಲ್ಲಿ ನಮಗೆ ಆ ವಿದ್ಯುತ್ತಿನಿಂದ 96 ರೂಪಾಯಿ ಬರ್ತದೆ. ಆ 96ರಲ್ಲಿ ಪರ್ ಯೂನಿಟ್ 60 ಪೈಸೆ ಮತ್ತು ಮುರ್ಕೋತಾರೆ. ಅಲ್ಲಿಂದ ಬಗ್ಯಾಸ್ ಅಂತ ಹೇಳ್ತಾರೆ. ಕಬ್ಬು ಕೃಷಿಂಗ್ ಆದ್ಮ್ಯಾಗ ಎಷ್ಟು ಕಾರ್ಖಾನೆ ನಡಿಲಾಕ ಉಪಯೋಗ ಆಗಿ ಎಷ್ಟು ಉಳಿತದಲ್ಲ, ಅದರಿಂದ 140 ರೂಪಾಯಿ ಬರ್ತದೆ. ಪ್ರೆಸ್ಮೇಟ್ ಮೊದಲು ಏನು ಮಾಡ್ತಿದ್ರು ರೈತರು, ತಮ್ಮ ಹೊಲಗಳಿಗೆ ಹೋಯ್ತಿದ್ರು, ಹೊಲಕ್ಕೆ ಹಾಕ್ತಿದ್ರು. ಈ ಪರಿಸರ ಇಲಾಖೆದವ್ರು ಅದಕ್ಕೆ ರಿಸ್ಟ್ರಿಕ್ಟ್ ಮಾಡ್ಯಾರ, ಹಾಕ್ತಕ್ಕದಲ್ಲ. ಅಂದರೆ 4,847 ರೂಪಾಯಿ 1 ಟನ್ನು ಕಬ್ಬು ಕ್ರಷಿಂಗ್ ಮಾಡಿದ್ರೆ ಒಂದು ಕಾರ್ಖಾನೆಗೆ ಬರುವಂಥ ಆದಾಯ. ಇನ್ನು ಅಧ್ಯಕ್ಷರ ಖರ್ಚು ಹೇಳ್ಬೇಕಲ್ಲ, ಇದು ಏನದ ಅಥೆಂಟಿಕೇಟ್ ಇದೆ.
ಇದು ಬೇಕಾದ್ರೆ ನಾನು ಈ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಅದೇನು 14,500 ರೂಪಾಯಿ ತೇನು ಹೇಳ್ಯಾರಲ್ಲ, ರೈತರು ತಲೆ ಕೆಡ್ಸಾರಲ್ಲ, ಅವ್ರಿಗೆ ನಾ ಹೇಳ್ತೀನಿ ಅದನ್ನು ಪ್ರೂವ್ ಮಾಡಬೇಕು. ಇಲ್ಲಕಂದ್ರೆ ಅವ್ರ ಮ್ಯಾಗೆ ಕೇಸ್ ಹಾಕ್ಬೇಕು. ಇಲ್ಲಕಂದ್ರೆ ರೈತರನ್ನ ಸುಮ್ಮನೆ ಬೆಂಕಿ ಹಚ್ಚಿದ್ರು. ಉಗಾರ್ ಶುಗರ್ ಫ್ಯಾಕ್ಟ್ರಿಯಾಗ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ರು. ಯಾರು ರೈತರ ರೈತರು ಹಚ್ಕೋತಾರೆ ಅಧ್ಯಕ್ಷರ? ಉದ್ದೇಶಪೂರ್ವಕವಾಗಿ ರೈತರ ಹೋರಾಟವನ್ನು ಹಾದಿ ಬಿಡಿಸ್ಬೇಕಂತೇಳಿ ಭಾಷಣ ಮಾಡೋರು ಭಾಳ ಮಂದಿ ಅದಾರೆ. ಹೋಗಲ್ಸ್ತ ಭಾಳ ಮಂದಿ ಮಾತಾಡ್ತಾರೆ. ಒಬ್ಬ ಕಲಬುರಗಿಯಾಗ ಒಬ್ಬ ಮಾತಾಡ್ದ, ಅವ ಯಾರು ಎಕ್ಸಾಂಪಲ್ ಒಂದು ರೇಣುಕಾ ಶುಗರ್ನಾಗಿದ್ದ, ಅವ ಈಗ ಹಸಿರು ಟಾವೆಲ್ ಹಾಕೊಂಡು ಕೂಡ ರೈತ ಏನು ಮಾತಾಡಿದ್ರು ಗೊತ್ತೈತೇನ ಅಧ್ಯಕ್ಷರೇ? 3,500 ಕೊಡದೇ ಇದ್ದರೆ ಸಕ್ಕರೆ ಕಾರ್ಖಾನೆಗಳು ಬೆಂಕಿ ಹಚ್ತೀವಿ. ಸರ್ಕಾರಿ ಕಾರ್ಖಾನೆಗೆ ಬೆಂಕಿ ಹಚ್ಚಿದ್ರೆ ಆ ರೈತನ ಕಬ್ಬು ಯಾಕೆ ತಗೋತಾರೆ? ಬಾಯಾಗ ತಾಳಿಲ್ಲ ಮೇಲೆ ಬಾಯಿಗೆ ಬಂದಂಗೆ ಮಾತಾಡೋದು. 3,500 ರೂಪಾಯಿ ಕೊಡ್ಬೇಕಂತ ಹೇಳ್ತೀರಿ. ಇವತ್ತು ನೀವು FRP ರೇಟ್ ಅಂತ ಹೇಳ್ತೀರಿ. FRP ರೇಟ್ ಏನೈತಿ? 3,550 ರೂಪಾಯಿ. 3,550 ರೂಪಾಯಿ ಒಳಗೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ 900 ರೂಪಾಯಿ ಕೂಡಿದೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಸಕ್ಕರೆ ಬೆಲೆಯನ್ನು ಕನಿಷ್ಠ 45 ರೂಪಾಯಿ ಕಡಿಮೆ ಆಗದಂತೆ ಎಕ್ಸ್ಪೋರ್ಟಿಗೆ ಇವತ್ತು ಸಪೋರ್ಟ್ ಮಾಡೋಂಥ. ಇವತ್ತು ನೋಡ್ರಿ, ಇಲ್ಲಿ ನಾವು ಇಥನಾಲ್ ಫ್ಯಾಕ್ಟ್ರಿ ಇದೆ ನಮ್ಮದೇ. ಪ್ರತಿ ವರ್ಷ 12 ಕೋಟಿ ಲೀಟ್ರು ಇಥನಾಲ್ ನಾ ತಯಾರು ಮಾಡ್ತೀನಿ. ಮೊನ್ನೆ ನನಗೆ ಒಂದು ವರ್ಷದ ಟೆಂಡರ್ ಆಗಿದೆ 3,15,00,000 ಲೀಟ್ರು. ಇನ್ನು ಉಳ್ಕಿದ ಹಾದಾಗ ಚಲ್ಬೇಕಾ ಅಧ್ಯಕ್ಷರೇ? ನೀವಿಲ್ಲಿ ಹೇಳ್ತೀರಿ, ಇಲ್ಲಿ ಕೂತು ಹೇಳಿದ್ರು ನಮ್ಮ ಮುಖ್ಯಮಂತ್ರಿಗಳು, 2-3 ಫ್ಯಾಕ್ಟ್ರಿ ಮಾಡಿರಲ್ಲ ಅಂತೇಳಿ. ಯಾರು ಮಾಡೋದವ್ರ ಬಗ್ಗೆ ತನಿಖೆ ಮಾಡ್ತೀರಿ? ಒಂದೊಂದು ಫ್ಯಾಕ್ಟ್ರಿ ಕಷ್ಟ ರೈತರು ನೋಡಿಕೊಂಡು ಮಾಡಿದವ್ರು ಎಲ್ಲರೂ ಲಾಭದಾಗಿಲ್ಲ ಅದಾರ ಅನ್ನೋಂಥದ್ದು. ಇವತ್ತು ಮುಖ್ಯಮಂತ್ರಿಗಳು ಬರೇ ರೈತರ ಸಭೆ ಮಾಡಿದ್ರು. ಕಾರ್ಖಾನೆಗಳ ಸಮಸ್ಯೆ ಏನಾಯ್ತ 3 ಸಲ ದಕ್ಷಿಣ ಭಾರತ ಸಕ್ಕರೆ ಕಾರ್ಖಾನೆಯ ಅಸೋಸಿಯೇಷನ್ದವ್ರು ಮನವಿ ಮಾಡಿಕೊಂಡ್ರೆ ಮುಖ್ಯಮಂತ್ರಿಗಳು ಕ್ಯಾರಿ ಅಲ್ಲಿಲ್ಲ. ಇವತ್ತು ಅಧ್ಯಕ್ಷರೇ ಖರ್ಚು ಎಷ್ಟು ಬರ್ತೈತೆ ಅನ್ನೋದು ಹೇಳ್ಬೇಕು. 10.25 ರಿಕವರಿಗೆ ಕೆಮಿಕಲ್ ಬೇಕು 80 ರೂಪಾಯಿದು, ಪ್ಯಾಕಿಂಗ್ ಮಟೀರಿಯಲ್ ಬೇಕು 50 kg ಬ್ಯಾಗಿಗೆ 50 ರೂಪಾಯಿ, ಮಷಿನರಿ ರಿಪೇರಿ ನಿರ್ವಹಣೆ ಗ್ರೀಸ್ ಹಾಕಬೇಕು, ಆಯಿಲ್ ಹಾಕಬೇಕು, ಡೀಸೆಲ್ ಹಾಕಬೇಕು 120 ರೂಪಾಯಿ ಪ್ರತಿ ಟನ್ನಿಗೆ ಹೇಳ್ತಾ ಇದ್ದೀನಿ. ಪಗಾರ ಕೊಡಬೇಕು, ಸಂಬಳ ಕೊಡಬೇಕು, ಆಡಳಿತ ಖರ್ಚು 265 ರೂಪಾಯಿ. ಬ್ಯಾಂಕಿಗಳಿಗೆ ಬಡ್ಡಿ ಕೊಡಬೇಕಲ್ಲ ಅಧ್ಯಕ್ಷರೇ? ಇವತ್ತೇನಾದರೂ ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳು ಲಾಸ್ ಆದರೆ, ಲಾಸ್ ಅಟ್ಯೂಟ್ ಆಗೋದಿಲ್ಲ ಅಧ್ಯಕ್ಷರೇ. ಕನಿಷ್ಠ ಒಂದೊಂದು ಕಾರ್ಖಾನೆ ನೀವು ಏನು ಬೆಂಬಲ ಇವತ್ತು ಹೇಳಿರಲ್ಲ, ಇದಾದರೆ 200 - 300 ಕೋಟಿ ರೂಪಾಯಿ ಒಂದೊಂದು ಕಾರ್ಖಾನೆಗಳು ಲಾಸ್ ಆಗ್ತವೆ. ಅದರ ಬಡ್ಡಿ 700 ರೂಪಾಯಿ ಆಗ್ತದೆ ಒಂದು ಟನ್ನಿಗೆ. ಡಿಪ್ರಿಸಿಯೇಷನ್ 165 ರೂಪಾಯಿ ಆಗ್ತದೆ. ಇದನ್ನೆಲ್ಲ ನೋಡಿದಾಗ ಅಧ್ಯಕ್ಷರೇ, 1 ಟನ್ ಕಬ್ಬನ್ನು ಇವತ್ತಿನ ನೀವು ಏನು ಬೆಂಬಲ ಏನು ನಿರ್ಣಯ ಮಾಡಿ ಬೆದರಿಸಿ, ಡಿ ಸಿಗಳು ಬೆದರಿಕೆ ಹಾಕಿ ನಮ್ಮ ಕಡೆ ಸಹಿ ತೊಗೊಂಡ್ರು. ಬೆದರಿಕೆ ಹಾಕಿದ್ರು, ಮಾಡದೇ ಇದ್ರೆ ನಿಮ್ಮ ಬಂದ್ ಮಾಡ್ತೀವಿ, ನಿಮ್ಮ ಪರಿಸರದಿಂದ ನೋಟಿಸ್ ಕೊಡ್ತೀವಿ. ಎಲ್ಲಿಗೆ ತರೋದಿರಿ ನೀವು ಕಾರ್ಖಾನೆಗಳನ್ನ? ಬಂದ್ ಮಾಡಿಸಿದ್ರಪ್ಪ. ಏನು ಸಾಧನೆ ಏನು ಮಾಡ್ತೀರಿ ನೀವು? ಎಲ್ಲ ಕಬ್ಬುಗಳು ಎಲ್ಲಿ ಹೋಗ್ಬೇಕು ಅಧ್ಯಕ್ಷರೇ? ಇವತ್ತ ನಮ್ಮ ನಿತಿನ್ ಗಡ್ಕರಿ ಅವರೊಬ್ಬರು ಈ ದೇಶದಲ್ಲಿ ಅತ್ಯಂತ ಶ್ರೇಷ್ಠ ಒಬ್ಬ ಮಂತ್ರಿ. ಇವತ್ತು ಭಾರತ ಇಷ್ಟು ಶ್ರೇಷ್ಠ ಆಗ್ಲಿಕ್ಕೆ ಕಾರಣ ನಿತಿನ್ ಗಡ್ಕರಿ ಅವರು ದೊಡ್ಡ ಕೊಡುಗೆ ಭಾರತಕ್ಕಿದೆ ಅನ್ನೋಂಥ ನಾನು ಮೆಚ್ಚಬೇಕಾಗ್ತದೆ. ಇಥನಾಲ್ ಅನ್ನುವಂಥದ್ದು ತೆಗೆದೇ ಇದ್ದಿದ್ರೆ ಈ ರೈತರಿಗೆ ಯಾರು 3,000 ಯಾರೂ ಕೊಡ್ತಿರಲಿಲ್ಲ. ಇವತ್ತು ಏನಾಗಿದೆ ಅಧ್ಯಕ್ಷರೇ, ಈಗೇನು ಹೊರಗಿಂದ ಗಲ್ಫ್ ಕಂಟ್ರಿದಿಂದ ಬರ್ತೈತಲ್ಲ ಅಧ್ಯಕ್ಷರೇ, ಅಲ್ಲಿ ಏನು ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು BPCL ಏನು ಹೆಡ್ಗಳು ಅದಾರಲ್ಲ ಅವ್ರಿಗೆ ಸಿಗ್ತದೆ. ಪರ್ಸೆಂಟೇಜ್ ಬರೋದು ಅದು ಹೊರಗಿಂದ ಏನು ಬರ್ತೈತೆ ಮಾಲ. ಈಗ ನಿತಿನ್ ಗಡ್ಕರಿ ತಂದ ಪಾಲಿಸಿನ ಹಾಳು ಮಾಡ್ಬೇಕಂತೇಳಿ ಟೋಟಲಿ 28% ಅಷ್ಟೇ ನಮ್ಮ ಇಥನಾಲನ್ನು ಖರೀದಿ ಮಾಡ್ತೀವಿ ಅನ್ನೋಂಥ ಆಗಿದ್ದರಿಂದ ಹೋಗಿ ಅಲ್ಲಿ ಭಾಷಣ ಮಾಡ್ತಾರಲ್ಲ, 3,500 ಕೊಡದೇ ಇದ್ರೆ ಉಗ್ರ ಹೋರಾಟ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ರಾತ್ರಿ ಇಲ್ಲೇ ಮಕ್ಕೋತೀವಿ ಏನು ಹೋರಾಟ ಮಾಡ್ತಾರಲ್ಲ, ಬೆಂಕಿ ಹಚ್ತೀವಿ. ಕಾರ್ಖಾನೆಗಳ ಸಮಸ್ಯೆ ಕೇಳಿದ್ರೆ ಮುಖ್ಯಮಂತ್ರಿಗಳೇ, ಏನು ಕಾರ್ಖಾನೆಗಳು ಉಳಿಯಬಾರ್ದಾ? ಈಗ 3,500 ರೂಪಾಯಿ ಕೊಡು ಅಂತ ಹೇಳಿಬಿಟ್ರಿ.
ಇವತ್ತು 14,000 ಒಂದು ಟನ್ನಿಗೆ ಉಳಿತೈತೇನು ಹೇಳ್ತಾರಲ್ಲ, ಆ 14,000 ಉಳಿತಿದ್ರ ನಾ ಇದೇ ಸದಂತ ಘೋಷಣೆ ಮಾಡ್ತೀನಿ 5,000 ರೂಪಾಯಿ ಟನ್ ನಾನು ಕೊಡ್ಲಕ್ಕೆ ರೆಡಿ ಇದ್ದೀನಿ. ಸಾಧ್ಯತೆ ಅಧ್ಯಕ್ಷರೇ ಅದಕ್ಕೆ ಮತ್ತೆ ಇಷ್ಟ ಆಯ್ತಲ್ಲ ಅಧ್ಯಕ್ಷರೇ, ಸಹಕಾರಿ ಕ್ಷೇತ್ರದಲ್ಲಿ ಸಕ್ಕರೆ ಕಾರ್ಖಾನೆಗಳಿದ್ದು ಇವತ್ತೆಲ್ಲ ಹಾಳದು. ಇವತ್ತು ಮೈಸೂಗರ್ ಏನಾಯಿತು, ಪಾಂಡವಪುರ ಏನಾಯಿತು, ಅಲ್ಲಿ ಬಿದರ್ ಯಾವುದು ಸಹಕಾರಿ ಸಕ್ಕರೆ ಕಾರ್ಖಾನೆ ಏನಾಯಿತು, ಎಲ್ಲ ಲೀಸ್ಗಳನ್ನು ಯಾರಿಗೆ ಕೊಟ್ರಿ? ಪ್ರೈವೇಟ್ ಕಂಪ್ನಿ ಕೊಟ್ರಿ. ಯಾಕೆ ಕೊಟ್ರಿ? ಅಲ್ಲಿ ರೈತರೇ ಶೇರ್ ಹೋಲ್ಡರ್ ಇದ್ರಲ್ಲ, ಸಹಕಾರಿ ಕ್ಷೇತ್ರದಾಗ ಶೇರ್ ಹೋಲ್ಡರ್ ಯಾರು? ಕಬ್ಬು ಬೆಳೆಯುವ ಬೆಳೆಗಾರನೇ ಶೇರ್ ಹೋಲ್ಡರ್. ಲಾಸ್ ಆದಾಗ ಆಡಳಿತ ಮಂಡಳಿನೇ ಯಾಕೆ ನೀವು ಎನ್ಕ್ವೈರಿ ಮಾಡಲಿಲ್ಲ? ಈಗೇನು ಹೇಳ್ತಿರಲ್ಲ, ನಿಂತು ಭಾಷಣ ಹೊಡಿತಿರಲ್ಲ, ರೈತರ ನಡ್ಬರ್ಕ್ ನಿಂತು ನಿಮ್ಮ ಕಾರ್ಖಾನೆ ರೈತರ ಇವತ್ತು ಹಾವೇರಿ ಬಲ್ಲಿ ನಮ್ದು ಯಾರು ಇದು ಇತ್ತಲ್ಲ, ಯಾವುದೋ ಕಾರ್ಖಾನೆ ಅದು ಹಾನಗಲ್ ಕ್ಷೇತ್ರದಾಗ ಹಾವೇರಿದು. ಹಾಂ ಪಾಪ ನಿಮ್ಗೆ ಹೇಳ್ತೀನಿ ಅಧ್ಯಕ್ಷರೇ, ಇವತ್ತು ಮುದೋಳ ರನ್ನ ಸಕ್ಕರೆ ಕಾರ್ಖಾನೆ ನೀವು ತಗೋರಿ ತಡ್ಡಾಡಿದ್ರು ಗೋವಿಂದ ಕಾರಜೋಳ ನೋಡಿ ಅಧ್ಯಕ್ಷರೇ. ಒಂದು ಸೈಡ್ ಇವತ್ತು ನೋಡ್ರಿ ನನ್ನ ವಿರುದ್ಧ ಕೆಲವೊಂದು ಮಂದಿ ರೈತ ವಿರೋಧಿ ಯತ್ನಾಳ್ ತಾಕತ್ತಿದ್ರೆ 3,500 ಕೊಡಿ ಯತ್ನಾಳ್ ನೀನು ದಮ್ ಇದ್ರೆ ಅಂತ ಹಾಕಿಸ್ತಾರೆ. ಯಾರು ಹಾಕಿಸ್ತಾರ ಅನ್ನೋದು ನಾ ಹೇಳೋದು ಬೇಕಾಗಿಲ್ಲ. ಈ ದಮ್ಮ ನನ್ನ ಕೇಳೋರು ನೀವು ಒಂದು 10 ಕಾರ್ಖಾನೆ ಮಾಡ್ಬೋದಾಗಿತ್ತಲ್ಲ ಈ ರಾಜ್ಯದಾಗ. ನನ್ನ ತಾಕತ್ತು ಕೇಳೋರು 10 ಕಾರ್ಖಾನೆ ಖರೀದಿ ಮಾಡ್ಬೋದು, ಎಲ್ಲೆಲ್ಲೋ ಆಸ್ತಿ ಮಾಡಿರಿ. ಎಲ್ಲಿ ದುಬೈದಲ್ಲಿ ಮಾರಿಷಸ್ನಲ್ಲಿ ಆಸ್ತಿ ಮಾಡಿರಿ. ನಿಮ್ಮ ರೈತರ ಬಗ್ಗೆ ಇಟ್ಟು ಕಾಳಜಿ ಇತ್ತಂದ್ರೆ 10 ಸಕ್ಕರೆ ಕಾರ್ಖಾನೆ ಮಾಡಿ ಒಂದು 3,500 4,000 ಕೊಡ್ರಿ. ಯಾರೋ ಕಾರ್ಖಾನೆಗಳು ನೋಡ್ರಿ ಪಾಪ ಎಷ್ಟೋ ಮಂದಿ ಇಲ್ಲಿ ಕಾರ್ಖಾನೆಯವ್ರು ಅದಾರ. ಇಲ್ಲಿ ಗುಡ್ಗುಂಟಿ ಅವ್ರು ಕೂತಾರ, ಅಲ್ಲಿ ಲಕ್ಷ್ಮಣ ಸವದಿ ಅವ್ರು ಕೂತಾರ, ಸತೀಶ್ ಜಾರಕಿಹೊಳಿ ಅವ್ರು ಎಲ್ಲೇ ಹೊರಗೆ ಹೋಗ್ಯಾರ, ರಮೇಶ್ ಜಾರಕಿಹೊಳಿ ಅವ್ರು ಇಲ್ಲ, ಇಲ್ಲಿ ನನ್ನ ಮಗಳೇ ಕೂತಾರ. ದ ಗ್ರೇಟ್ 226ನೇ ಇದು ರೀ ಸೀಟ್ ನಂಬರ್ದವ್ರು. ಇನ್ನೆಷ್ಟು ಹೊತ್ತಿದೆ ಅಧ್ಯಕ್ಷರೇ? ಇನ್ನು ಮುಗಿದ್ರೆ 5 ನಿಮಿಷ ಅಧ್ಯಕ್ಷ. ಅದ್ದಾಗ ಅಧ್ಯಕ್ಷರೇ ನಾ ಹೇಳ್ತೀನಿ, ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ. ಇಲ್ಲಿ ನಮ್ಮ KJ ಜಾರ್ಜ್ ಅವ್ರು ಕೂತಾರ. ಇವರು ಸೋಲಾರ್ದಲ್ಲಿ ಯಾರ್ಯಾರಿಗೆ ಎಷ್ಟು ರೊಕ್ಕ ಕೊಡ್ತಾರೆ ಅನ್ನೋದು ನಾ ಪ್ರಶ್ನೆ ಕೇಳಿದ್ರೆ ಅದು ಅನ್ಸ್ಟಾರ್ ಆಗೈತೆ. ಅವ್ರು ಏನು ಉತ್ತರ ಕೊಡ್ತಾರೆ. ನೀವು 3,000 ಏನು ನೀವು ನಿಗದಿ ಮಾಡಿರಲ್ಲ ಬೆಲೆ, ನಾವು ಕೊಡ್ಲಾಕ್ ತಯಾರಿದ್ದೀವಿ. ಆದರೆ ನಮ್ಮ ಕರೆಂಟನ್ನು KJ ಜಾರ್ಜ್ ಅವ್ರಿಗೆ ಮನವಿ ಮಾಡ್ತೀನಿ, 20 ವರ್ಷವರೆಗೆ ಕರ್ನಾಟಕದ ನೀವು ವಿದ್ಯುತ್ ಶಕ್ತಿ ಮಂತ್ರಿಗಳಾಗಿ ಕನಿಷ್ಠ 10 ವರ್ಷವೇ ನಮ್ದು 6 ರೂಪಾಯಿದಂಗೆ ತೊಗೋತೀನಿ ಅನ್ನೋವಂಥದ್ದು ನಮ್ಮ ಮಾಡಿ ಸರಿಯಾಗಿ ನೀವು ಪೇಮೆಂಟ್ ಕೊಟ್ಟರೆ, ನಮಗೆ ಪೇಮೆಂಟ್ ಬೇಕಾಗಿಲ್ಲ. ಸನ್ಮಾನ್ಯ ಮಂತ್ರಿಗಳೇ, ಡೈರೆಕ್ಟ್ ರೈತರ ಅಕೌಂಟಿಗೆ ಹಾಕಿಬಿಡ್ರಿ. ನಮ್ದು ಎಷ್ಟು ನಾವು ನಿಮ್ಗೆ ಕಳಿಸ್ತೀವಿ, ರೈತರ ಅಕೌಂಟಿಗೆ ಹಾಕಿರಿ. ನೀವು 6 ರೂಪಾಯಿ ಕೊಟ್ಟರೆ 60 ಪೈಸಾ ಏನು ಪ್ರತಿ ಯೂನಿಟಿಗೆ ನೀವು ಏನು ಚಾರ್ಜ್ ಮಾಡಲಾಗಿಲ್ಲ. ಸನ್ಮಾನ್ಯ ಮಂತ್ರಿಗಳೇ, ಡೈರೆಕ್ಟ್ ರೈತರ ಅಕೌಂಟಿಗೆ ಹಾಕಿಬಿಡ್ರಿ. ನಮ್ದು ಎಷ್ಟು ನಾವು ನಿಮ್ಗೆ ಕಳಿಸ್ತೀವಿ, ರೈತರ ಅಕೌಂಟಿಗೆ ಹಾಕಿರಿ. ನೀವು 6 ರೂಪಾಯಿ ಕೊಟ್ಟರೆ 60 ಪೈಸಾ ಏನು ಪ್ರತಿ ಯೂನಿಟಿಗೆ ನೀವು ಏನು ಚಾರ್ಜ್ ಮಾಡ್ಲಾಕತ್ತೀರಲ್ಲ, ಅದನ್ನು ನೀವು ವಾಪಸ್ ನೋಡಿರಿ. ಕೈಗಾರಿಕೆಗಳು ಯಾರ್ಯಾರಿಗೂ ಎಲ್ಲಿ ಹೋಗ್ತೀರಿ ಫುಲ್ ಡ್ರೆಸ್ ಹಾಕ್ಕೊಂಡು, ಅದು ಎಲ್ಲ ತಂಡ್ಯಾಗ ಹೋಗಿ ಯಾವ್ದು ಹೆಸರದು ಎಂದೂ ಸೂಟು ಬುಟ್ಟು ಹಾಕೊಳ್ಳಾರ್ದು ಎಲ್ಲ ಮುಖ್ಯಮಂತ್ರಿನೂ ಹಿಂಗೆ ಹಾಕ್ಕೊಂಡು, ಇವರು ಹಿಂಗೆ ಕೈಗಾರಿಕಾ ಮಂತ್ರಿ ಹಾಕ್ಕೊಂಡು ಅಲ್ಲಿ ಹೋಗಿ ಕೈ ಮುಗಿದು ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರಿ, ನೀವು ಬುಂದೇವಂತರು ಅಂತೇಳಿ ಅಲ್ಲಿ ಕೈಕಾಲು ಹಿಡಿದು ಬರ್ತೀರಿ. ಇಲ್ಲಿ ಏನಾಗ್ಯದ ಅಂದ್ರೆ ಸಕ್ಕರೆ ಕಾರ್ಖಾನೆ ಮಾಡೋರು ಯಾರು? ರಾಜಕಾರಣಿಗಳೇ ಯಾಕೆ ಮಾಡ್ತಾರೆ? ಇವ್ರು ಹೆಂಗೆ ತುಂಬ್ತಾರೆ ಅಂದ್ರೆ ಈ ಲೀಡರ್ಗಳು ಲೂಟಿ ಮಾಡಲಿಕ್ಕೆ ಇವರು ಕಟ್ತಾರತ್ತೆ. ಸಕ್ಕರೆ ಕಾರ್ಖಾನೆ ಟಾಟಾ ಕಟ್ಟಲಿಲ್ಲ, ಸಕ್ಕರೆ ಕಾರ್ಖಾನೆ ಬಿರ್ಲಾ ಕಟ್ಟಲಿಲ್ಲ, ಓಕೆ, ಸಕ್ಕರೆ ಕಾರ್ಖಾನೆಗೇನು ಹೊಸ ಒಂದು ಗಿರಾಕಿ ಬಂದಿಲ್ಲ, ಅಡಾನಿ ಕಟ್ಟಲಿಲ್ಲ. ಅದು ಕಟ್ಟದಂಥವ್ರು ಯಾರು ಅಂದರೆ ಈ ಮಣ್ಣಿನಲ್ಲಿ ಹುಟ್ಟಿದಂಥ MLA ಆಗಿರ್ಬೋದು, MP ಆಗಿರ್ಬೋದು, ಆ ಭಾಗದ ರೈತರ ಕಷ್ಟಕ್ಕಾಗಿ ಸಕ್ಕರೆ ಕಾರ್ಖಾನೆ ಕಟ್ಟಿದ್ದಾರೆ ಹೊರತು ಯಾರು ಲೂಟಿ ಮಾಡೋರು ಮಾಡಿರ್ಬೋದು. ತನಿಖೆ ಮಾಡಿರಿ, ಒಳಗೆ ಹಾಕ್ರಿ. ಅವರು ಹಂಗೆ ಲೂಟಿ ಮಾಡ್ಯಾರಲ್ಲ ಬರೀ ಹೇಳಬೇಡ್ರಿ. ಬರೀ ಭಾಷಣದಾಗ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಗಲು ದೊಡ್ಡ ಹೌದು ಯಾಕೆ ಹಾಕಲಿಲ್ಲಪ್ಪ, ಯಾಕೆ ಅವ್ರ ಮ್ಯಾಗ 64 ಎನ್ಕ್ವೈರಿ ಮಾಡಲಿಲ್ಲ, ಯಾಕೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಇಲ್ಲಿ ಬಂದದು
ಇಲ್ಲೇ ಯಾವುದು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಇದೆ. ಇಲ್ಲಿ ಇವ್ರದ್ದು ನಮ್ಮದು ಇಲ್ಲೊಬ್ರು ಕೂತಾರೆ ಚೇರ್ಮನ್ರು ಕಿತ್ತೂರು, ಇವ್ರದ್ದು ಒಂದು ಸಕ್ಕರೆ ಕಾರ್ಖಾನೆ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು, ಅವರು 2 3 ಗೊತ್ತಿಲ್ಲ. ಎಲ್ಲ ಪಾರ್ಟಿಯವರು ಅದವ್ರ ಅಧ್ಯಕ್ಷರು ಇಲ್ಲಿ. ಆದ್ರೆ ಇಲ್ಲ ಜೆ ಡಿ ಎಸ್ನವರು ಇದ್ದಾಗ ಮಾಡ್ಕೊಂಡಾರೆ, ಬಿ ಜೆ ಪಿಗೆ ಹೋಗ್ಯಾರ. ಅದಕ್ಕೆ ನಾ ಹೇಳೋದೇನು ಅಧ್ಯಕ್ಷರೇ, ನೀವು ಕಾರ್ಖಾನೆಗಳ ಪರಿಸ್ಥಿತಿ ನೋಡಿ, ವಾಸ್ತವಿಕತೆಯನ್ನು ಈ ರಾಜ್ಯದ ಸಕ್ಕರೆ ಮಂತ್ರಿಗಳು ಮಾಡಬೇಕಾಗಿತ್ತು, ಮಾಡಲಿಲ್ಲ. ಎಲ್ಲರ ಮುಂದೆ ನಾನು ಕಾಟ ಹಾಕ್ತೀನಿ ಅಂದರು. ಯಾರ್ದಾರ ಕಾಟ, ನಾನು ಹೇಳಿದೆ ಮೊದಲು ನನ್ನ ಕಾರ್ಖಾನೆ ಮುಂದೆ ಕಾಟ ಹಾಕಿ, ರೈತರದ್ದು ಕಾಟ ಹೊಡೆದು ಏನು ಮಾಡೋದ, ನನಗೆ ಇಟ್ಟೆ ಆಗ್ತೈತೆ ಪತ್ತು ಕೊಡ್ತೀನಿ ಅಂದ್ರೆ ರೈತರು ಒಪ್ಕೋತಾರೆ. ಓಕೆ, ಅದಕ್ಕೆ ಹೇಳ್ತೀನಿ ಅಧ್ಯಕ್ಷರೇ, ಒಂದು ಕಮಿಟಿಯನ್ನು, ಎಕ್ಸ್ಪರ್ಟ್ಸ್ ಕಮಿಟಿ, ಸಕ್ಕರೆ ಕಾರ್ಖಾನೆಗಳ ಕಷ್ಟ ಏನಿದೆ, ಯಾವ ರೀತಿ ಸಕ್ಕರೆ ಕಾರ್ಖಾನೆಗಳ ಪರಿಸ್ಥಿತಿ ಇದೆ, 1 ಟನ್ನಿಗೆ ರೈತರ ಕಷ್ಟ ಏನಿದೆ, ಕಾರ್ಖಾನೆಗಳ ಕಷ್ಟ ಏನಿದೆ, ಇದನ್ನು ರಿವೈವಲ್ ಮಾಡಬೇಕಾದ್ರೆ, ಪುನಶ್ಚೇತನ ಮಾಡಬೇಕಾದ್ರೆ ಕೈಗಾರಿಕೆ ಮಂತ್ರಿಗಳು, ವಿದ್ಯುತ್ ಮಂತ್ರಿಗಳು, ಸಕ್ಕರೆ ಮಂತ್ರಿಗಳು ಎಲ್ಲರೂ ಕೂಡಿ ಚರ್ಚೆ ಮಾಡಿ ಕಾರ್ಖಾನೆಗಳನ್ನು ಉಳಿಸ್ರಿ. ನೀವು ಇದೇ ರೀತಿ ಸುಮ್ಮನೆ ಕೊಡದೇ ಇದ್ರೆ ಜೈಲಿಗೆ ಹಾಕ್ತೇನೆ, ಕೊಡದೇ ಇದ್ರೆ ಏನು ಜೈಲಿಗೆ ಹಾಕ್ತೀರಿ ಹಾಕಿರಿ, ಮತ್ತೇನು ಮಾಡೋದು? ಮಾಡಿವಲ್ಲ ನೋಡಿ, ಕತ್ತೆ ಬೀಜಿ ಮಾಡೀವಿ, ತಪ್ಪು ಮಾಡೀವಿ, ಭಾಳ ದೊಡ್ಡ ತಪ್ಪು ಮಾಡೀವಿ. ನಾವು ಇದನ್ನು ಮಾಡಬಾರ್ದಾಗಿತ್ತು. ಆರಾಮ್ ಉಳುಕಿದವ್ರಂಗೆ ವಿದೇಶನಾಗ ಆಸ್ತಿ ಮಾಡಿಕೊಂಡು ಇಲ್ಲಿ ಬಂದು ಟಿಪ್ ಟಾಪ್ ಆಗಿ ರಕ್ತ ಕ್ರಾಂತಿ ಆಗಲಿ, ಹುಲಿಗಳು ನಾವು ಇಲಿಗಳು ಅಂತ ಹೇಳಿ ಇಲ್ಲಿ ಭಾಷಣ ಹೊಡೆದು ಭಾಳ ಚಂದ ಐತಿ. ಯಾರು ಏನು ಯಾರಿಗೆ ಹೋಗ್ಬೇಕದು ಹೋಗಿ ಸೋಮನ್ ರೆಡ್ಡಿ ನಿಮಗೆ ತಂದು ನಿಮಗೆ ಚುಚ್ಚುತ್ತೈತೆ, ಚುಚ್ಚುದೆ. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ, 14,500 ಕೆಲವೊಂದು ಚಾನಲ್ದವ್ರು, ಅವರು ಮಹಾನ್ ಗ್ರೇಟ್ ಚಾನಲ್ದವ್ರು ಅದಾರ, ಅವ್ರು ಕೂತು ಹೌದಾ 14,500 ನೋಡಿ ರೈತರಿಗೆ ಕಾರ್ಖಾನೆ ಮಾಲಕರಿಂದ ಭಾರಿ ಮೋಸ ಆಯ್ತು, ಡ್ಯಾಂಡ್ ಡ್ಯಾಂಡ್ ಡ್ಯಾಂಡ್. ಅರೆ ನಾ ಆ ಸಂಪಾದಕ ಹೇಳಿದ, ಒಬ್ಬ ಸಂಪಾದಕ ಫೋನ್ ಮಾಡಿದಾನ, ಭಾಳ ಚಂದ ಡಿಬೇಟ್ ನಡೆಸಿದ್ರು. ನಿಮ್ಮ ಮಗನ ಕೂತಲ್ಲ ಗಿರಕ್ಕೆ 14,500 ಅಂತ ಹೇಳ್ತಾನಲ್ಲ, ಸ್ವಲ್ಪ ಫೋನ್ ನಂಬರ್ ಕೂಡ ಹೇಳಿದೆ ಅಧ್ಯಕ್ಷರು. ಅವ್ನು ಇನ್ನತನ ಫೋನೇ ಮಾಡಲಿಲ್ಲ, ನಾನು ಫೋನೇ ಎತ್ತಲಾಗ್ಯಾರಿ. ಅವ್ನು ಕರ್ಕೊಂಡು ಬಂದು ನಾವು 1 ಕೋಟಿ ರೂಪಾಯಿ ಪಗಾರ ಕೊಡ್ತೀನಿ, ಅವನಿಗೆ ತಿಂಗಳ ಎಷ್ಟು ಕೊಡ್ತೀನಿ ಗಣೇಶ, 1 ಕೋಟಿ ರೂಪಾಯಿ ಪಗಾರ ಕೊಡ್ತೀನಿ, ನಮಗೆ 14,000 ರೂಪಾಯಿ ಬೀಳಂಗೆ ಮಾಡ್ಬೇಕು. ಎಲ್ಲಿ 13,000 4,000 ಅಟ್ಟೆ ಕೊಡಲಿ ಅಧ್ಯಕ್ಷರು, 10,000 ಅವನೇ ತೊಗೊಳ್ಳಿ. ರೈತರಿಗೆ 5,000 ಕೊಡ್ತಾನೋ 6,000 ಕೊಡಲಕ್ಕ. ಇದರಿಂದ ಏನಾಗ್ತದೆ ಅಧ್ಯಕ್ಷರೇ, ಯಾವುದೇ ಸರ್ಕಾರ ಬರಲಿ, ಇವತ್ತು ನೀವು ಅನುಭವಿಸ್ತೀರಿ, ನಾಳೆ ಈ ಕಡೆಯವರು ಬಂದ್ರೆ ಅವರು ಇದು ರೈತರು ಬಿಡ್ತಾರೆ. ಯಾರು ಮಗನೇ ಅವತ್ತು ಬಂದು ಭಾಷಣ ಹೊಡಿತಿದ್ದಲ್ಲ, ಮಗನ ಕೊಡು ಅಂತಾರ ನಮ್ಮ ಭಾಷೆದಾಗ, ಮಗಳ ಕೊಡು, ನಾಟಕ ಮಾಡ್ತೇನೆ, ಇಲ್ಲಿ ನಾಟಕ ಮಾಡಕ್ಕೆ ಬಂದು ಅವಾಗ ಬಂದು ಮಕ್ಕೊಂಡಿದ್ದಲ್ಲ, ಇಲ್ಲೇ ಇರೋದು ತಮ್ಮ ಆ ಥರ. ಬರೇ ಇಂಥ ಇವತ್ತು ಮೆಕ್ಕೆಜೋಳ ಮಾಡಿದ್ರೆ ಅಧ್ಯಕ್ಷರೇ 24 ತೊಗೋಬೇಕಂತ ಕಂಡೀಷನ್ ಮಾಡಿದ್ರಿ.